ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. In this video, you will get the important question for your unit test 2, which is going to held in the month of December. ಕ್ಲಿಯರ್? ಬನ್ನಿ, ಈ ಒಂದು ವಿಡಿಯೋವನ್ನು ನಮ್ಮ ಕಾಮರ್ಸ್, ಆರ್ಟ್ಸ್ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳು ತಪ್ಪದೆ ನೋಡಬೇಕು. ಯಾಕಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತಾನೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಆರ್ ಇನ್ ಎ ಫ್ರೈಸ್ ಅಂತ ಇದೆ. ಮೊದಲನೆಯ ಪ್ರಶ್ನೆ, ಇನ್ ದಿ ಪೋಯಮ್ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಅಂತ ಒಂದು ಪೋಯಮ್ ಇದೆ. ಆ ಒಂದು ಪೋಯಮಲ್ಲಿ ವೈಲ್ ಡಿಸೆಂಡಿಂಗ್ ಅಂಡರ್ಗ್ರೌಂಡ್ ದ ಫುಡ್ ಫೈಂಡ್ಸ್ ಎವ್ರಿಥಿಂಗ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ವಿದ್ಯಾರ್ಥಿಗಳೇ ಡಾರ್ಕ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್? ಡಾರ್ಕ್. ಯಾಕಂದರೆ ಸತ್ತ ಮೇಲೆ ಮನುಷ್ಯನನ್ನು ಒಳಗಡೆ, ಭೂಮಿಯ ಒಳಗಡೆ ಕರ್ಕೊಂಡು ಸಮಾಧಿ ಮಾಡೋ ಸಂದರ್ಭದಲ್ಲಿ ಎಲ್ಲ ಕತ್ತಲೆ ಅಲ್ವಾ, ಅದೇ ಆನ್ಸರು. ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಅಂತ ಇದೆ. ಹಾಗಿದ್ದರೆ ಯಾರು ಭೂಮಿಯ ಮೇಲೆ ಏನಂತೀರ ತಾವುಗಳು, ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್, ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸಿದವರು ಯಾರು ಅಂದರೆ ಕವಿ. ಆಪ್ಷನ್ ಸಿ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 3, ಈ ಒಂದು ಪ್ರಶ್ನೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠದಿಂದ ಆಗಿರುತ್ತೆ. ದಿ ನರೇಟರ್ ಆಫ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಮೀಟ್ಸ್ ಎ ಡೀರ್ ವಿಚ್ ಬೌಸ್ ಟು ಹಿಮ್ ಪ್ರಾಪರ್ಲಿ ಆ್ಯಂಡ್ ಕರ್ಟಿಷಿಯಸ್ಲಿ ಅಟ್ ಡ್ಯಾಶ್, ಯಾವ ಸ್ಥಳದಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ಮಕ್ಕಳೇ ನಾರಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 4, ದಿ ಬೋರ್ಗ್ಸ್ ಕಾಲ್ಸ್ ಡ್ಯಾಶ್ ಈಸ್ ಸೋ ಇಂಟಿಮೇಟ್ ಆ್ಯಂಡ್ ಸೋ ಎಸೆನ್ಷಿಯಲ್ ಅಂತ ಇದೆ. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಪಾಠ. ಈ ಒಂದು ಪಾಠದಲ್ಲಿ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟು. ನೋಡಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 1 ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ಆನ್ಯುವಲ್ ಎಕ್ಸಾಮಿಗೆ. ಕ್ವಶನ್ ನಂಬರ್ 2 ನಿಮ್ಮ ಯೂನಿಟ್ ಟೆಸ್ಟಿಗೂ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಕ್ವಶನ್ ನಂಬರ್ 3 ಬಂದು ಇದು ಆನ್ಯುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದು ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಇದಕ್ಕೆ ಸರಿಯಾದ ಉತ್ತರ ಪೊಯೆಟ್ರಿ ಆಗಿರುತ್ತೆ, ಆಯಿತಾ, ಕವಿತೆ ಅಂತ. ಕ್ವಶನ್ ನಂಬರ್ 5, ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಡ್ಯಾಶ್, ಇದು ನಿಮ್ಮ ಯೂನಿಟ್ 2 ಹಾಗೂ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟು. ಬ್ರೆಜಿಲ್ ಅನ್ನುವಂಥದ್ದು ರೈಟ್ ಆನ್ಸರ್. ಯಾಕಂದರೆ ಈ ಒಂದು ಪ್ರಶ್ನೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠದಿಂದ ಆಗಿರುತ್ತೆ. ಇಲ್ಲಿ ದುಬೈ, ಗೋವಾ, ಇಂಡಿಯಾ ಎಲ್ಲ ನಿಮ್ಮನ್ನು ಯಾಮರಿಸಲಿಕ್ಕೆ ಕೊಟ್ಟಿರುವಂಥದ್ದು. ಕ್ವಶನ್ ನಂಬರ್ 6, ಡ್ಯಾಶ್ ಇಸ್ ದ ವರ್ಸ್ಟ್ ಪ್ಲೇಸ್ ಇನ್ ಬ್ರೆಜಿಲ್, ಪ್ರತಿ ವರ್ಷ ಕೇಳಿರುವಂಥ ಪ್ರಶ್ನೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಅವೆನಿಡಾ ಪ್ರೆಸಿಡೆಂಟಾ ವರ್ಗಸ್. ಇದು ಕೂಡ ಪ್ರಶ್ನೆ ಜಪಾನ್ ಬ್ರೆಜಿಲ್ ಪಾಠದ್ದಾಗಿರುತ್ತೆ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೆಕೆಂಡ್ ಮೇನ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ ಇದೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್. ನೇಮ್ ದ 2 ವಿಶಸ್ ಆಫ್ ದಿ ಚೈಲ್ಡ್ಸ್ ಫುಡ್ ಇನ್ ದ ಪೋಯಮ್ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು, ಆಯಿತಾ, ಅದಕ್ಕೆ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಅಂತ ಬರೆಯುವಂಥದ್ದು ರೈಟ್ ಆನ್ಸರ್ ಆಗಿದೆ. ಎ ಅಂತ ಹಾಕಿ ಬಟರ್ಫ್ಲೈ, ಬಿ ಅಂತ ಹಾಕಿ ಆ್ಯನ್ ಆ್ಯಪಲ್ ಅಂತ ಬರೀರಿ. 100% ನಿಮ್ಮ ಯೂನಿಟ್ ಟೆಸ್ಟು ಹಾಗೂ ನಿಮ್ಮ ಏನಂತೀರ ಅದು ಏನ್ರಿ ಅದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ. ಕ್ವಶನ್ ನಂಬರ್ 8, ವಾಟ್ ಮಸ್ಟ್ ಒನ್ ಡೂ ವೈಲ್ ಈಟಿಂಗ್ ಸೂಪ್ ಇನ್ ಜಪಾನ್ ಅಂತ ಇದೆ. ಈ ಜಪಾನಲ್ಲಿ ಏನಾದರೂ ತಾವುಗಳು ಈಟಿಂಗ್ ಸೂಪ್, ಆಯಿತಾ, ಆ ಒಂದು ಕಾರ್ಯವನ್ನು ಮಾಡ್ತಾಯಿದ್ರೆ ದಯವಿಟ್ಟು ಸರಿಯಾಗಿ ಕೆಟ್ಟ ಶಬ್ದಗಳನ್ನು, ಕರ್ಕಶವಾದ, ಅದನ್ನು ಇಂಗ್ಲೀಷಲ್ಲಿ ಡಿಸ್ಗಸ್ಸಿಂಗ್ ನಾಯ್ಸ್ ಅಂತ ಬರೆಯಬೇಕು. ಫಸ್ಟ್ ಆನ್ಸರ್. ಇನ್ನೊಂದು ಆನ್ಸರ್ ಇದೆ ಕ್ವಶನ್ನು, ಹೂಸ್ ಲೈಫ್ ಈಸ್ ಬಿಕಮಿಂಗ್ ಹಜಾರ್ಡಸ್ ಅಂತ ಇದೆ. ನೋಡಿ ಮಕ್ಕಳೇ, ಹಜಾರ್ಡಸ್ ಅಂದರೆ ಡೇಂಜರಸ್ ಅಂತ ಅರ್ಥ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಪೆಡಿಸ್ಟೇರಿಯನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು? ಪೆಡಿಸ್ಟೇರಿಯನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಇದೆ. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳು ಇಲ್ಲಿ ಸಿಗುತ್ತೆ. ವಾಟ್ ಆರ್ ಬೋರ್ಗ್ಸ್ ವ್ಯೂಸ್ ಆನ್ ಹಿಸ್ ಮದರ್, ತಾಯಿಯ ಬಗ್ಗೆ ಅಲ್ಲಿ ಬರೆಯಿರಿ ಅಂತ ಇದೆ. ಏನು ತಾಯಿಯ ಬಗ್ಗೆ, ಹೌದಲ್ವಾ? ಇದರ ಒಂದು ಕೀ ಆನ್ಸರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. 99% ಈ ಒಂದು ಕ್ವಶನ್ ಅಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಕ್ವಶನ್ ನಂಬರ್ 10 ಅಂತೂ 100% ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, 2 ಬೇರೆ ಬೇರೆ ಪಾಠದಿಂದ. ಇದು ನಮ್ಮ ಮೇಲ್ ಐಡಿ ಕಂಡ್ರಪ್ಪ, ನಿಮ್ಮ ಯೂನಿಟ್ ಟೆಸ್ಟಿನ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿ ಕೊಡಲಿ ಮಕ್ಕಳು ಅಂತ ಈ ಒಂದು ಮೇಲ್ ಐಡಿಯನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೇನೆ. ಧನ್ಯವಾದಗಳು. ಈಗ ನಾವು 4th ಮೇನ್ ಕ್ವಶನನ್ನು ನೋಡೋಣ. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್. 4 ಅಂಕದ ಒಂದು ಪ್ರಶ್ನೆ. 2 ಕೂಡ ಹಾಟ್ ಕ್ವಶನ್. ಇದು 100% ಕ್ವಶನ್ ನಂಬರ್ 11 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ, ನಿಮ್ಮ ಯೂನಿಟ್ ಟೆಸ್ಟು ಹಾಗೂ ಪ್ರಿಪೇಟ್ರಿಗೂ ಬರುವಂತಹ ಪ್ರಶ್ನೆ. ಕ್ವಶನ್ ನಂಬರ್ 12 ಇದು ಕೂಡ ಹಾಟ್ ಕ್ವಶನು.
ಎಲ್ಲ 3 ಪರೀಕ್ಷೆಗೆ ಬರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇವೆಲ್ಲ ಪ್ರಶ್ನೆಗಳಿಗೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ನೀಡಿರ್ತೇನೆ, ಉಪಯೋಗಿಸಿಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಒಂದು ಪ್ಯಾಸೇಜನ್ನು ಕೊಟ್ಟು ಇದಕ್ಕೆ 2 ಮಾರ್ಕ್ಸನ್ನು ಇಟ್ಟಿರ್ತಾರೆ. 4 ಡ್ಯಾಶಸ್ಗಳು ಕಾಣ್ತಾ ಇದ್ದಾವೆ, ಬಾಕ್ಸ್ಗಳು, ಹೌದಲ್ವಾ? ಇದನ್ನು ಹೇಗೆ ತುಂಬೋದು ಅಂತ ಹೇಳ್ಕೊಡ್ತೀನಿ. ಬಹಳ ಈಸಿ. ನೋಡಿ, ಈಗ 2 ಟೈಪ್ಸ್ ಆಫ್ ಲೆನ್ಸಸ್ ಅಂತ ಇದೆ. ಒಂದು ಕಾನ್ಕೇವ್ ಅಂತ ಕೊಟ್ಟು ಇನ್ನೊಂದು ಬಾಕ್ಸ್ ಖಾಲಿ ಇದೆ. ಈ ಪ್ಯಾಸೇಜ್ ಓದಿದಾಗ ನನಗೆ ಗೊತ್ತಾಯಿತು ಇನ್ನೊಂದು ಯಾವುದು ಅಂದರೆ ಕಾನ್ವೆಕ್ಸ್ ಅಂತ. ನಿಮ್ಮ ತಲೆಯಿಂದ ದಯವಿಟ್ಟು ಬರೆಯಬೇಡಿ, ಪ್ಯಾಸೇಜ್ ಓದಿ ಬರ್ಕೊಳ್ಳಿ. ನನಗೆ ಆನ್ಸರ್ ಎಲ್ಲಿ ಸಿಕ್ತು ಅಂತ ಹೇಳ್ಕೊಡ್ತೀನಿ, ಬೇಕಾದ್ರೆ ತಾವುಗಳು ನೋಡ್ಬೋದು. ಎಲ್ಲಿ? ಫಸ್ಟ್ ಲೈನಲ್ಲೇ ಇದೆ, ತಾವುಗಳು ನೋಡಿ. ಕಾನ್ವೆಕ್ಸ್ ಅಂತ ಇದೆ, ಅದೇ 2ನೆಯ ವಿಧ ಆಗಿರುತ್ತೆ. ಮುಗೀತಲ್ವಾ? ನೆಕ್ಸ್ಟ್, ಆ ಕಾನ್ವೆಕ್ಸನ್ನು ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಈಗ ಬಹಳ ಜನ ಅದನ್ನು ಕನ್ವರ್ಜಿಂಗ್ ಅಂತ ಬರೀತಾ ಇದ್ದಾರೆ, ಅದು ತಪ್ಪು. ಕನ್ವರ್ಜಿಂಗ್ ಲೆನ್ಸ್ ಅನ್ನುವಂಥದ್ದು ಅದು ಕಾನ್ವೆಕ್ಸಿಗೆ ಹೌದಲ್ವಾ? ಹಾಗಾಗಿ ಇಲ್ಲಿ 2ನೆಯ ಉತ್ತರ ಕನ್ವರ್ಜಿಂಗ್ ಲೆನ್ಸ್ ಆಗುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ? ಆದರೆ ಕಾನ್ಕೇವ್ಗೆ ಏನಂತ ಕರೀತಾರೆ ಅಂತ ನೋಡಿಕೊಂಡು ತಾವುಗಳು ಬರಿಬೇಕು. ಕಾನ್ಕೇವ್ ಲೈನ್ ಎಲ್ಲಿದೆ ಆನ್ಸರ್ ಅಂದರೆ 5ನೇ ಲೈನಲ್ಲಿದೆ. ಕಾನ್ಕೇವ್ ಲೆನ್ಸ್ ಅಂದರೆ ಡೈವರ್ಜಿಂಗ್ ಲೆನ್ಸ್ ಅಂತ. ಅದು ಎಲ್ಲಿದೆ ಅಂದರೆ ಈ ಕಡೆ 3 ಅಂತ ಬಾಕ್ಸ್ ಹಾಕಿ ಖಾಲಿ ಬಿಟ್ಟಿದ್ದಾರೆ. ಅಲ್ಲೇನು ಬರೀಬೇಕು? ಡೈವರ್ಜಿಂಗ್ ಲೆನ್ಸ್ ಅಂತ ಬರೀಬೇಕು. 5ನೇ ಲೈನಲ್ಲಿದೆ ನೋಡಿ. ಹಾಗಾಗಿ ಫಸ್ಟು ಸಂಪೂರ್ಣವಾಗಿ 4ರಿಂದ 5 ಕೊಟ್ಟಿರುವಂಥ ಪ್ಯಾಸೇಜು ಅದನ್ನು ಓದ್ಕೊಂಡ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಬಾಕ್ಸಲ್ಲಿ ಯಾವ ಆನ್ಸರ್ ಬರೀಬೇಕು ಅಂತ. ಸುಮ್ಮನೆ ಬರೆದ್ರೆ ಆನ್ಸರ್ ಎಲ್ಲ ಕರೆಕ್ಟ್ ಇರುತ್ತೆ, ಆದರೆ 2ನೇ ಆನ್ಸರ್ 3, 3ನೇ ಬಾಕ್ಸಿನ ಆನ್ಸರ್ 2ಕ್ಕೆ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಕೊನೆಯದಾಗಿ ಬೆಂಡ್ಸ್ ದಿ ಪ್ಯಾರಲಲ್ ರೇಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಲಾಸ್ಟ್ ಲೈನೇ ಆನ್ಸರು. ಬೆಂಡ್ಸ್ ದಿ ಏನದು ಔಟ್ವರ್ಡ್ ಆ್ಯಂಡ್ ಡೈವರ್ಜಸ್, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಬನ್ನಿ ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 11 ಆಗಿರುತ್ತೆ, ಆಯಿತಾ? ನೋಡಿ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಅಂತ ಇದೆ. 3 ಅಂಕಕ್ಕಿದೆ. ಎಷ್ಟು ಈಸಿ ಇದೆ ನೋಡಿ, ಆಯಿತಾ? ದಿ ಸ್ಪೀಡಿಂಗ್ ಲಾರಿ ಹಿಟ್ ಎ ಕಾರ್ ಎಸ್ಟರ್ಡೇ ಆನ್ ಹಿಸ್ ಹೈವೇ. ದಿ ಲಾರಿ ಡ್ರೈವರ್ ಡ್ಯಾಶ್ ಅರೆಸ್ಟ್ ಅಂತ ಇದೆ. ನಾನು ಒಂದೇ ಒಂದು ಉತ್ತರ ಹೇಳೋದು, ಬಾಕಿ 2 ಉತ್ತರಗಳನ್ನು ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಕೊಡಬೇಕು. ಯಾಕಂದರೆ ಇಷ್ಟು ದಿನಗಳಿಂದ ಕಲಿಸಿದ್ದೇನೆ. ಯೂನಿಟ್ ಟೆಸ್ಟ್ 1 ಆಯಿತು, ಮಿಡ್ ಟರ್ಮ್ ಕೂಡ ಆಯಿತು. ಫಸ್ಟ್ ಆನ್ಸರು ವಿದ್ಯಾರ್ಥಿಗಳೇ ದಿ ಲಾರಿ ಡ್ರೈವರ್ ಒಬ್ಬ ಆಗಿರ್ತಾನೆ, ಹಾಗಾಗಿ ಅಲ್ಲಿ ನಮಗೆ ವಾಸ್ ಅಂತ ಬರಿಬೇಕು, ಅರೆಸ್ಟೆಡ್ ಅಂತ ಬರಿಬೇಕು. ಹಾಗಿದ್ರೆ ಮೊದಲನೆಯ ಉತ್ತರ ವಾಸ್ ಅರೆಸ್ಟೆಡ್ ಅಂತ. 2ನೆಯ ಆನ್ಸರು ಹರ್ಟ್ ಅಂತ ಇದೆ. ಇಲ್ಲಿ ಏನು ಆನ್ಸರ್ ಬರುತ್ತೆ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. 3ನೆಯ ಆನ್ಸರ್ ಕೂಡ ಅಡ್ಮಿಟ್ ಅಂತ ಇದೆ. ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ನನಗೆ ದಯವಿಟ್ಟು ತಿಳಿಸಿ. ಏಕವಚನ ಇದ್ದರೆ ವಾಸ್ ಯೂಸ್ ಮಾಡಿ, ಪ್ಲೂರಲ್ ಫಾರಮ್ ಇದ್ದರೆ ವರ್ ಅಂತ ಯೂಸ್ ಮಾಡಿ. ಹೋಪ್ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳು ಇಬ್ಬರಿಗೂ ಕೂಡ ಅರ್ಥ ಆಗುವ ಹಾಗೆ ಹೇಳಿದ್ದೇನೆ. ಕ್ವಶನ್ ನಂಬರ್ ನೋಡಿರಿ, ಇದು ಏನು ಬರಲ್ಲ ಅಂದವರು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಬೇಕಾಗಿರುವಂಥ ಎಲ್ಲ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಉಪಯೋಗಿಸ್ಕೊಂಡು ಕಲೀರಿ. ಶರಣ್ ವಾಂಟೆಡ್ ಟು ಪರ್ಚೇಸ್ ಎ ಮೊಬೈಲ್ ಫೋನ್. ಹಿಸ್ ಹ್ಯಾಂಡ್ಸ್ ಗೇವ್ ಮೆನಿ ಸಜೆಷನ್ಸ್. ನೋಡಿ, ಹಿಸ್ ಫ್ರೆಂಡ್ಸ್ ಗೇವ್ ಮೆನಿ ಸಜೆಷನ್ಸ್. ಹಿ ಕುಡ್ ನಾಟ್ ಡಿಸೈಡ್ ಬಿಕಾಸ್ ಹಿ ವಾಸ್ ಡ್ಯಾಶ್. ಹಿ ವಾಸ್ ಗೊಂದಲದಲ್ಲಿರ್ತಾನೆ. ಗೊಂದಲವನ್ನು ಇಂಗ್ಲೀಷಲ್ಲಿ ಇನ್ ಎ ಫಿಕ್ಸ್ ಮೋಡ್ ಅಂತ ಕರಿತೀವಿ. ಹಾಗಿದ್ರೆ ಮೊದಲನೆಯ ಉತ್ತರ ಇನ್ ಎ ಫಿಕ್ಸ್ ಅಂತ. ನೆಕ್ಸ್ಟ್, ಹಿಸ್ ಮದರ್ ಆಸ್ಕ್ಡ್ ಹಿಮ್ ಟು ಸ್ಪೀಕ್ ಹಿಸ್ ಆಂಟ್. ಅಮ್ಮ ಹೇಳ್ತಾಳೆ ಆಂಟಿ ಹತ್ರ ಮಾತಾಡಬೇಕಿತ್ತು, ಅವಳು ಭಾಳ ಎಕ್ಸ್ಪರ್ಟ್ ಆಗಿದ್ದಾಳೆ ಅಂತ. ಆ ಎಕ್ಸ್ಪರ್ಟನ್ನು ಇಂಗ್ಲೀಷಲ್ಲಿ ನಾವು ವೆಲ್ ವರ್ಸ್ಡ್ ಅಂತ ಕರಿತೀವಿ. ಶಿ ಈಸ್ ವೆಲ್ ವರ್ಸ್ಡ್ ಅಂತ, ಆಯಿತಾ? ಹಾಗಿದ್ರೆ ಸೆಕೆಂಡ್ ಆನ್ಸರು ವೆಲ್ ವರ್ಸ್ಡ್ ಅಂತ ಸರಿ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ 2 ಕ್ವಶನ್ ಪೇಪರನ್ನು ನಿಮ್ಮ ಹೆಸರು ಹಾಗೂ ಜಿಲ್ಲೆ ಹೆಸರು ಆ ಕ್ವಶನ್ ಪೇಪರ್ ಮೇಲೆ ಬರೆದು ಕಳಿಸಿದರೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಮೇನ್ ಕ್ವಶನ್ ಕೂಡ ಅಂದರೆ ಸೇಮ್ ಅಲ್ಲ, ಇದೇ ಮೇನ್ ಕ್ವಶನು ಇದೇ ರೀತಿಯಾಗಿ ನಿಮ್ಮ ಏನಂತೀರ ತಾವುಗಳು ಆ್ಯನ್ಯುವಲ್ ಎಕ್ಸಾಮು ಪ್ರಿಪೇಟ್ರಿ ನಿಮ್ಮ ಒಂದು ಇದರಲ್ಲೂ ಕೂಡ ಬರುತ್ತೆ. ಹಾಗಿದ್ರೆ ಇದಕ್ಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ಬಹಳ ಕ್ಲಿಯರಾಗಿ ಇದೆ ನೋಡಿ. ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್ ಅಂತ ಇದೆ. ದೇ ಆರ್ ನೋಡಿ, ದೇ ಅಂದರೆ ಯಾವುದು? ಮೊಬೈಲ್ ಫೋನ್ಸ್ ಅಂತ ಅಷ್ಟೇ. ದೇ ಅಂದರೆ ಏನು? ಮೊಬೈಲ್ ಫೋನ್ಸ್ ಅಂತ. 3ನೇದಿದ್ರು ಅದು ಆನ್ಸರ್ ಆಗುತ್ತೆ. ದೇರ್ ಅಂದರೆ ಏನು ಅಂತ ಕೇಳಿದ್ದಾರೆ ನೋಡಿ. ಯಂಗ್ಸ್ಟರ್ಸ್ ಆರ್ ಎಕ್ಸ್ಪರ್ಟ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್. ದೇರ್ ಸ್ಕಿಲ್ಸ್, ಅವರ ಸ್ಕಿಲ್ಗಳು, ಕೌಶಲ್ಯಗಳು. ಅವರ ಅಂತ ಹೇಳಿದರೆ ಏನು? ಅವರ ಅಂತ ಹೇಳಿದರೆ ಅಲ್ಲಿ ಯಂಗ್ಸ್ಟರ್ಸ್ ಅಂತ ಬರೀಬೇಕು. ಇಷ್ಟು ಈಸಿಯಾಗಿರುತ್ತೆ, ಹೌದಲ್ವಾ? ವಿಚ್ ಅಂತ ಇದೆ. ವಿಚ್ ಅಂದರೆ ಏನು ಅಂತ. ವಿಚ್ ಅಂದರೆ ಇಲ್ಲಿ ಸೀನ್ರಿ ಅಂತ ತಾವುಗಳು ನೋಡ್ಬೋದು. 3rd ಲೈನಲ್ಲಿ ವಿಚ್ಚಿನ ಹಿಂದೆ ಏನಿದೆ? ಸೀನ್ರಿ ಅಂತ, ಅಲ್ಲಿ ಕಾಣುವಂತಹ ದೃಶ್ಯಗಳು ಅಂತ. ಈ ರೀತಿಯಾಗಿ ತಾವುಗಳು ಪರ್ಫೆಕ್ಟಾಗಿ ಬರೆದ್ರೆ ಇದಕ್ಕೆ 5 ಮಾರ್ಕ್ಸು ಕಂಡ್ರಿ. ಇಂತಹ ಒಂದು ಅವಕಾಶನ ತಾವುಗಳು ಬಿಟ್ಕೋಬಾರ್ದು, ಹೌದಲ್ವಾ? ತಾವುಗಳು ನೋಡಿ ಎಷ್ಟು ಈಸಿಯಾಗಿರುತ್ತೆ ಇದು.
ನೋಡಿ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್, ಮ್ಯಾಚ್ ದಿ ಪ್ರೊನೌನ್ಸ್, 5 ಮಾರ್ಕ್ಸು. ಹೌದಲ್ವಾ? ಇದ್ರ ಜೊತೆಗೆ ಇದೊಂದು ಎರಡು ಡ್ಯಾಶ್ ತುಂಬಿದರೆ ಅಲ್ಲಿ 7 ಮಾರ್ಕ್ಸು. ಇದ್ರ ಜೊತೆಗೆ ಇದು ಕೂಡ ಈಸಿ ಪ್ಯಾಸಿವ್ ಫಾರ್ಮ್. ಅಲ್ಲಿಗೆ ನೀವೇ 10 ಮಾರ್ಕ್ಸು ಕುತ್ಕೊಂಡಲ್ಲಿ ಕಾಪಿ ಮಾಡಿ ಬರೆಯುವಂಥದ್ದು. ಆದರೆ ಗೊತ್ತಿರಬೇಕು ಸ್ಕಿಲ್. ಇದು ಕೂಡ ಈಸಿ. ಡೈಲಾಗ್ ರೈಟಿಂಗ್ ಕೂಡ ಬರುತ್ತೆ. ಡ್ಯಾಶ್ ಗ್ರೀಟಿಂಗ್ಸ್ ಅಂತ ಇದೆ. ಪ್ರಕಾಶು ಶ್ವೇತಾ ಮಾತಾಡ್ತಾ ಇದ್ದಾರೆ. ಅವರು ಶ್ವೇತಾನವರು ಗುಡ್ ಮಾರ್ನಿಂಗ್ ಅಂತ ಅವರಿಗೆ ರಿಪ್ಲೈ ಕೊಟ್ಟಿದ್ದಾರೆ ಅಂದಮೇಲೆ ಅವನು ಕೂಡ ಗುಡ್ ಮಾರ್ನಿಂಗ್ ಅಂದಿದ್ದಕ್ಕೆ ತಾನೆ. ಆದರೆ ವಿದ್ಯಾರ್ಥಿಗಳು ಗುಡ್ ಆಫ್ಟರ್ನೂನು, ಗುಡ್ ಈವ್ನಿಂಗ್ ಅಂತ ಖುಷಿಯಾಗಿ ಬರೀತೀರಾ. ಹಾಗೆಲ್ಲ ಮಾಡಬೇಡಿ. ಕೆಳಗಡೆ ಏನಿರುತ್ತೋ ಮೇಲ್ಗಡೆನೂ ಅದೇ ಇರಬೇಕು, ಮೇಲ್ಗಡೆ ಏನಿರುತ್ತೋ ಕೆಳಗಡೆನೂ ಅದೇ ಇರಬೇಕು. ಯಾಕಂದ್ರೆ ನಾನೀಗ ನಿಮಗೆ ಹಾಯ್ ಗುಡ್ ಮಾರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್ ಅಂದರೆ ವೆರಿ ಗುಡ್ ಮಾರ್ನಿಂಗ್ ಸರ್ ಅಂತ ನೀವು ನನಗೆ ರಿಪ್ಲೈ ಕೊಡ್ತೀರಾ. ನಾನು ನಿಮಗೆ ಗುಡ್ ಆಫ್ಟರ್ನೂನ್ ಅಂದರೆ ವೆರಿ ಗುಡ್ ಆಫ್ಟರ್ನೂನ್ ಸರ್ ಅಂತೀರಾ. ಹಾಗೆ ಫಸ್ಟ್ ಆನ್ಸರು ವೆರಿ ಗುಡ್ ಮಾರ್ನಿಂಗ್ ಅಂತ ಬರೆಯೋಂಗಿಲ್ಲ, ಬರೇ ಗುಡ್ ಮಾರ್ನಿಂಗ್ ಅಂತ ಬರಿಬೇಕು. ಸೆಕೆಂಡ್ ಆನ್ಸರು ಡ್ಯಾಶ್ ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ನಾನು ಪ್ಯಾಸೇಜೇ ಓದ್ತಾ ಇಲ್ಲ. ಯಾಕೆ ಗೊತ್ತಾ? ಅವಶ್ಯಕತೆ ಇಲ್ಲ. ನೋಡಿ, ಹೌ ಈಸ್ ಯುವರ್ ಹೆಲ್ತ್ ಅಂತ ಇದೆ, ಅವರೇ ಕೊಟ್ಟಿದ್ದಾರೆ. ಐ ಆಮ್ ಕ್ವೈಟ್ ಓಕೆ ನಾವು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಗಳು. ಇಷ್ಟೊಂದು ನಾನು ವಿಡಿಯೋ ಮಾಡಿದ್ದಕ್ಕಾಗಿ ನೀವು ನನಗೆ ಥ್ಯಾಂಕ್ ಯು ಸರ್ ಅಂತಿರಲ್ವ, ಅದನ್ನು ಕೃತಜ್ಞತೆ, ಅದನ್ನೇ ಇಲ್ಲಿ ಬರೀಬೇಕು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್. ಆಯಿತಾ? ಏನು ಬರೆದ್ರು ಕೂಡ ಈ 4ರಲ್ಲಿ ರೈಟ್ ಆನ್ಸರ್. ಶ್ವೇತಾ ಅದನ್ನು ಒಪ್ಕೊತಾರೆ. ಕ್ಯಾನ್ ಯು ಗಿವ್ ಮೀ ದ ನೋಟ್ಸ್ ಆಫ್ ಎಸ್ಟರ್ಡೇಸ್ ಕ್ಲಾಸ್, ನೆನ್ನೆ ನೋಟ್ಸ್ ಕೊಡ್ತೀಯಾ ನನಗೆ ಅಂತ ಪ್ರಕಾಶ್ ಕೇಳ್ತಾನೆ. ಆವಾಗ ಶ್ವೇತಾ ಎಸ್ ಅಂತ ಬರೀಬೇಕು. ನೋಡಿ, ಕ್ಯಾನ್ ಯು ಗಿವ್ ಅದು ಎಸ್ ಆರ್ ನೋ ಕ್ವಶನ್, ಹಾಗಾಗಿ ಎಸ್ ಐ ವಿಲ್ ಅಂತ ಬರೀಬೇಕು. ಎಸ್ ಬರೆದು ಕಾಮ ಹಾಕಿ ಐ ಕ್ಯಾಪಿಟಲ್ ವಿಲ್ ಅಂತ ಬರೆದು ಫುಲ್ ಸ್ಟಾಪ್ ಕೊಟ್ಟರೆ ಮುಗೀತು ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಇನ್ನೊಂದು ಇದೆ. 99% ಎಲ್ಲ ಕಡೆಯೂ ಕೂಡ ಲೆಟರ್ ರೈಟಿಂಗ್ ಕೊಡ್ತಾರೆ ಯೂನಿಟ್ ಟೆಸ್ಟಿಗೆ ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು. ಆದರೆ ಇನ್ನೂ ಕೆಲವೊಂದು ಕಡೆ ಲೆಟರ್ ರೈಟಿಂಗು ಕೊಟ್ಟರೆ ಮಕ್ಕಳಿಗೆ ಕಡಿಮೆ ಅಂಕಗಳು ಬರ್ಬೋದೇನೋ ಅಂತ ಕೊಡದೇನೂ ಇರ್ಬೋದು. ಆದರೆ ನೀವು ಪ್ರಿಪೇರ್ ಆಗಿ ಇರಬೇಕು. ಹಾಗೂ ನಿಮ್ಮ ಕಾಲೇಜಲ್ಲಿ ತಾವುಗಳು ಕ್ವಶನ್ ಪೇಪರ್ ಪ್ಯಾಟರ್ನ್ ಯೂನಿಟ್ ಟೆಸ್ಟು ಕೇಳ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಯಾಕಂದರೆ ಪ್ರತಿಯೊಂದು ಡಿಸ್ಟಿಕಲ್ಲಿ ಅವರವರಿಗೆ ಬೇಕಾದಂತಹ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಮಾಡಿಕೊಂಡಿರ್ತಾರೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಂತೀರ ತಾವುಗಳು ಲೆಟರ್ ರೈಟಿಂಗಿನ ಲಿಂಕು, ಕ್ವಶನ್ ಟ್ಯಾಕ್ಸಿನ ಲಿಂಕು, ಈ ಗ್ರಾಮರ್ ಭಾಗದ ಲಿಂಕು ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳ ಲಿಂಕನ್ನು ನೀಡಿರ್ತೇನೆ. ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್.